ವಿಮಾನಯಾನ ಸಂಸ್ಥೆಯನ್ನು ಟಾಟಾ ಸನ್ಸ್ ಸ್ವಾಧೀನಪಡಿಸಿಕೊಳ್ಳುವ ಬಿಡ್ನಲ್ಲಿ ಸಫಲಗೊಂಡಿದೆ ಎಂದು ಕೇಂದ್ರ ಸಾರ್ವಜನಿಕ ಹೂಡಿಕೆ ಹಾಗೂ ಆಸ್ತಿ ನಿರ್ವಹಣೆ ಇಲಾಖೆಯ ಕಾರ್ಯದರ್ಶಿ ತುಹಿನ್ ಕಾಂತ್ ಪಾಂಡೆ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಅವರು 18,000 ಕೋಟಿ ರೂಪಾಯಿಗೆ ಬಿಡ್ ಸಲ್ಲಿಸಿ ಯಶಸ್ವಿಯಾಗಿದೆ. ಏರ್ ಇಂಡಿಯಾ ಸ್ವಾಧೀನಕ್ಕೆ ಸಲ್ಲಿಸಲಾಗಿದ್ದ ಯಶಸ್ವಿ ಬಿಡ್ ಅನ್ನು ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹಾಗೂ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನೊಳಗೊಂಡ ಅಂತರ ಸಚಿವಾಲಯ ತಂಡ ಅಕ್ಟೋಬರ್ 4ರಂದು ಅನುಮೋದಿಸಿದೆ ಎಂದು ವಿವರ ನೀಡಿದರು. ಬಿಡ್ನಲ್ಲಿ 15,300 ಕೋಟಿ ರೂಪಾಯಿ ಸಾಲ ಹಾಗೂ ಉಳಿದ ಹಣವನ್ನು ಸಂಸ್ಥೆಯಿಂದ ಪಾವತಿಸಲು ಟಾಟಾ ಸನ್ಸ್ ಬದ್ಧವಾಗಿದೆ ಎಂದು ತಿಳಿಸಿದೆ. 2022ರ ಹಣಕಾಸು ವರ್ಷದಲ್ಲಿ ಏರ್ ಇಂಡಿಯಾ ಬಂಡವಾಳ ಹಿಂತೆಗೆತ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿದೆ. ಈ ಸ್ಪರ್ಧಾತ್ಮಕ ಬಿಡ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಸಲಾಗಿದೆ ಎಂದರು. which is another joint venture of Air India along with management control. Now, going forward from this, a letter of intent will be issued and SPA will be signed with successful bidder. Conditions precedent will be completed by long stop date. Financial statements on long stop date will be prepared and agreed with the successful bidder as per the share purchase agreement already agreed upon. And transaction is expected to close by the end of December 2021. I'll point out some of the ಏರ್ ಇಂಡಿಯಾದಲ್ಲಿರುವ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವ ಕುರಿತಂತೆ ಉತ್ತರಿಸಿದ ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಸಂಸ್ಥೆ ಪರಿಸ್ಥಿತಿ ಅನುಸಾರ ಕ್ರಮ ಕೈಗೊಳ್ಳಲಿದೆ ಎಂದರು. ವಿಮಾನಯಾನ ರಾಷ್ಟ್ರೀಕರಣ ಪ್ರಕ್ರಿಯೆಗೂ ಮುನ್ನ ಏರ್ ಇಂಡಿಯಾ ಟಾಟಾ ಸಮೂಹ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತಿತ್ತು ಎಂದು ಮಾಹಿತಿ ನೀಡಿದರು. These are the two protections to the employees in terms of their employment. Thirdly, they will be provided the gratuity benefits as well as the provident fund benefits as per the applicable laws of the land. And the post-retirement medical benefits of the employees, those who have retired as well as those who will be retiring in future, will be protected and provided by the government.